ನನಗಾಗಿದ್ದನ್ನು ನಾನು ಹಿಂಗೆ ವೈರಲ್ ಆಗೇನ್ರಿ. ಸೊ ಹೇಳ್ಬೇಕಂದ್ರೆ ನೋಡೋಣ ಲೈವ್ ಸ್ಟ್ರೀಮ್ ಬರೋಣ ರೀ. ಸೊ ಅದೇ ಥರ ನಮ್ಮ ವೀಡಿಯೋಸ್ ಬರ್ಬೇಕಲ್ರಿ. ಫ್ಯಾಮ್ಲಿದವ್ರು ನಮ್ಮ ಫ್ಯಾಮಿಲಿ ಅಂದ್ರೂ ಜಾಸ್ತಿ ಜನ ಮಾತಾಡಕತ್ತಾರೆ, ಇಂಟ್ರೆಸ್ಟ್ ಬರ್ತೈತ್ರಿ. ಸೊ ಚಲೋ ವೀಡಿಯೋಸ್ ಹಾಕಾಕದಾಗ ಒಬ್ಬೊಬ್ಬರು ಲಕ್ ಇದ್ದಾಗ ಆಗತ್ತೆ ರೀ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಬರ್ರಿ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾಹಿತಿ ಕೊಡೋಕಂತದ್ದು ಬಂದೇನಪ್ಪ ಅಂದ್ರೆ, ಸೊ 4,000 ಫಸ್ಟ್ ಟೈಮ್, ಆಮೇಲೆ 1,000 ಸಬ್ಸ್ಕ್ರೈಬ್ ಹೇಗೆ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ಒಂದು ಪೂರ್ಣ ವಿವರದೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ರೀ. ಸೊ ನನಗಾಗಿದ್ದ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಯಾಕಂದರೆ ಈಗ 2025ರಾಗ ಹೊಸದಾಗಿ ಚಾನಲ್ ಮಾಡ್ತಾ ಇರೋರಿಗೆ ಗೊತ್ತಿರಂಗಿಲ್ಲ ರೀ ಒಬ್ಬೊಬ್ಬರಿಗೆ. ಸೊ ಒಬ್ಬೊಬ್ಬರಿಗಂತೂ ಜಾಸ್ತಿ ಜನಕ್ಕೆ ಇಲ್ಲೇ 100ಕ್ಕೆ 100% ಯಾರು ಒಂಚೂರು ಗೊತ್ತಿರಂಗಿಲ್ಲ ರೀ. ಅದ್ರ ಸಂಬಂಧ ಅದ್ರಾಗ ಒಂದು 95% ಅಷ್ಟು ಯೂಟ್ಯೂಬ್ ಬಗ್ಗೆ ಎಲ್ರಿಗೂ ಗೊತ್ತಿರ್ತೈತೆ ರೀ. 5% ಅಷ್ಟೇ ಯೂಟ್ಯೂಬ್ ಮಾಡಲಾರ್ದವ್ರಿಗೆ ಗೊತ್ತಿರಂಗಿಲ್ಲ ರೀ ಇದೆಲ್ಲ. ಯಾಕಂದ್ರೆ ನಾವು ಹೇಗೆ ಕಂಪ್ಲೀಟ್ ಮಾಡಬೇಕು, ಈಗ ಒಂದೊಂದು ಸಲ ವೈರಲ್ ಆಗಿಬಿಟ್ಟಿರ್ತಾವ್ರಿ. ಸೊ ಒಬ್ಬೊಬ್ಬರದ್ದು ಲಕ್ ಇದ್ರೆ ಅದು ವೈರಲ್ ಆಗಿಬಿಡ್ತಾವ್ರಿ, ಅವ್ರಿಗೆ ಆರಾಮ ಆಗಿಬಿಡ್ತೈತೆ ರೀ. ಸೊ ಈಗ ಒಬ್ಬೊಬ್ಬರಿಗೆ ಅದು ಆಗಂಗಿಲ್ಲ ರೀ. ಈ ವಿಡಿಯೋದಾಗ ಲೆಂತ್ ವಿಡಿಯೋದಾಗ ನಾವು ಇದನ್ನು ವಾಸ್ಟ್ ಟೈಮ್ ಆಮೇಲೆ ಸಬ್ಸ್ಕ್ರೈಬ್ ಕವರ್ ಮಾಡ್ಕೋಬೇಕಂದ್ರೆ ಭಾಳ ಕಷ್ಟ ಅನಿಸುತ್ತೆ ರೀ. ಅದ್ರ ಸಂಬಂಧ ನಾವು ಇದಕ್ಕೆ ಏನು ಹೊಸ ಟ್ರಿಕ್ ಯೂಸ್ ಮಾಡಬೇಕಪ್ಪ ಅನ್ನೋದು ನಾನು ನಿಮಗೆ ಹೇಳಾಕತ್ತೇನೆ ರೀ. ಯಾಕಂದ್ರೆ ನನಗಾಗಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ಅದನ್ನು ಮತ್ತು ನೋಡಿರಿ, ನಾನು ಏನು ಮಾಡಿದೆಪ್ಪ ಅಂದ್ರೆ ನನ್ನ ವಿಡಿಯೋ ಹಾಕ್ತಾಯಿದ್ದೆ ರೀ. ಸೊ ಹಾಕ್ತಾ ಇವತ್ತಿನವರೆಗೂ ನನ್ನ ವಿಡಿಯೋ ವೈರಲ್ ಆಗಿಲ್ಲ ರೀ. ಸೊ ಹೇಳ್ಬೇಕಂದ್ರೆ ಸೊ ಅದಕ್ಕೆ ಮತ್ತು ನಾನು ಏನು ಮಾಡಬೇಕಪ್ಪ ಅಂತಂದು ನನಗಂತೂ ಭಾಳ ಚಿಂತೆ ಹತ್ತೈತೆ ರೀ. ಏನು ಮಾಡಬೇಕು ನನಗಂತೂ ವಾಚ್ ಟೈಮ್ ಕವರ್ ಆಗತ್ತಿಲ್ಲ, ಆಮೇಲೆ ಸಬ್ಸ್ಕ್ರೈಬ್ ಕೂಡ ಬರ್ತಾಯಿಲ್ಲ ಅಷ್ಟೇನು. ಏನೋ ಯಾರೋ ಒಬ್ಬರು ದಿನಕ್ಕೆ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಭಾಳ ಆಕ್ಕಿತ್ತು ರೀ ನಮ್ಗೆ. ಅಂಥದ್ರಾಗ ಮತ್ತು ನಾ ಏನು ಮಾಡ್ಬೇಕಂತಂದು ಭಾಳ ಚಿಂತೆ ಮಾಡಾಕತ್ತಿದ್ರೆ ಆಮೇಲೆ ಯೋಚನೆ ಮಾಡಿದೆ ರೀ, ನೋಡೋಣ ಲೈವ್ ಸ್ಟ್ರೀಮ್ ಬರೋಣ ಅದ್ರಾಗ ಏನಾರು ಆಗುತ್ತೇನಾ ಅಂತಂದು. ಸೊ ಲೈವ್ ಸ್ಟ್ರೀಮ್ಗೆ ನಾನು ಚಾಲೂ ಮಾಡಿದೆ ರೀ. ಚಾಲೂ ಮಾಡಿ ನೋಡೋಣ ಇದನ್ನಾರ ಆಗ್ತೈತೇನಾ ಅಂತಂದು. ಸೊ ಆಮೇಲೆ ಅದನ್ನು ಚಾಲೂ ಮಾಡ್ಕೊಂತ ನಮ್ಗೆ ಸ್ಟಾರ್ಟಿಂಗಲ್ಲಿ ಯಾವುದೇ ಥರದ್ದು ವ್ಯೂಸ್ ಅಂತೂ ಬರೋಂಗಿಲ್ಲ ರೀ. ಯಾಕಂದ್ರೆ ನಮ್ಮದು ಚಾನಲ್ ಸರ್ಚ್ನಾಗ ಬಂದಿರಂಗಿಲ್ಲ ರೀ ಆಲ್ರೆಡಿ. ಹೇಳ್ಬೇಕಂದ್ರೆ ಅದ್ರ ಸಂಬಂಧ ಆಲ್ಮೋಸ್ಟ್ ಎಲ್ಲರ ಚಾನಲ್ ಅಂತೂ ಅವ್ರು ಲೈವ್ ಮಾಡ್ತಿರೋರಿಗೆ ಎಲ್ಲ ಹಾಗೆ ಸರ್ಚ್ ಮೇಲೆ ಸರ್ಚ್ ಹಾಗೆ ನಾವು ಹೆಂಗೆ ಇದು ಸ್ಕ್ರೀನ್ನ ಮೇಲ್ಗಡೆ ಎತ್ತಾ ಇರ್ತೀವಿ, ಹಾಗೆ ಲೈವ್ ಮಾಡಿದವ್ರು ವೀಡಿಯೋಸ್ ಕೂಡ ಬರ್ತಿರ್ತಾವೆ ರೀ. ಸೊ ಅದೇ ಥರ ನಮ್ಮ ವೀಡಿಯೋಸ್ ಬರ್ಬೇಕಲ್ರಿ. ಆಮೇಲೆ ನಾನು 8 ದಿನ ಕಾದೆ, ಒಂದು 15 ದಿನ, 1 ತಿಂಗಳು 20 ಕಾದೆ ರೀ. ತಡಿ ನೋಡೋ ಒಂದೊಂದು ದಿನ ಆದರೂ ನನ್ನ ಲೈವ್ ವಿಡಿಯೋ ಯಾರಾದರೂ ನೋಡ್ತಾರೆ ಅಂತಂದು. ಸೊ ಲೈವ್ ವಿಡಿಯೋ ಒಂದಿನ ನನ್ನ ವಿಡಿಯೋ ಒಂದು ಸ್ವಲ್ಪ ಚಲೋ ಓಡಾಕುಂತೀವಿ ರೀ. ಆಮೇಲೆ ಸಪೋರ್ಟ್ ಮಾಡಿದವ್ರಿಗಂತೂ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ರೀ. ಭಾಳ ನನಗೆ ಸಪೋರ್ಟ್ ಮಾಡಿದಾರೆ ಅವಾಗಿನ ಇದಕ್ಕಂದ್ರೆ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಇದು ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿಬಿಟ್ಟಿರ್ತಾರೆ ರೀ. ಅವರು ಒಬ್ಬರು ನಮ್ಮ ಯೂಟ್ಯೂಬ್ ಫ್ಯಾಮಿಲಿದವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗಿಬಿಟ್ಟಿರ್ತಾರೆ ರೀ. ಯಾಕಂದ್ರೆ ನಮ್ಮದು ಕೆಲವೊಂದು ನೋವು ಈ ದುಃಖ ಆಗಲಿ ನೋವಾಗಲಿ ಏನೋ ಇದ್ರೂ ನಾವು ಹಂಚ್ಕೊಳ್ತಿರ್ತೇವೆ ರೀ. ಸೊ ಅವ್ರ ಬಗ್ಗೆ ಅವ್ರು ಹೇಳ್ತಿರ್ತಾರೆ, ಅವ್ರು ಯಾವ ಊರು ಏನು ಅವ್ರ ಮನೆಗೆ ಏನಿರುತ್ತೆ ಹೀಗೆ ಹೇಳ್ಕೊತ ಸೊ ಸ್ವಲ್ಪ ಜಾಸ್ತಿ ಜನ ನಮ್ಗೆ ಏನಾಗ್ತಾರಂದ್ರೆ ಈ ತಡಿ ಇವರು ಇದ್ರಾಗ ಜಾಸ್ತಿ ಜನ ಏನೋ ಮಾತಾಡ್ತಾ ಇದ್ದಾರೆ ಅಂತಂದು ಏನು ಮಾಡ್ತಾರೆ ರೀ, ಜನ ಹಾಗೆ ಕವರ್ ಆಗ್ತಾ ಇರ್ತಾರೆ ರೀ. ಯಾಕಂದರೆ ಇವ್ರ ಚಾನಲ್ದಾಗ ಏನೋ ಇದಾಗತ್ತೈತಿ, ಟ್ವಿಸ್ಟ್ ಅಂದ್ರೂ ಜಾಸ್ತಿ ಜನ ಮಾತಾಡಕತ್ತಾರೆ, ಏನಿರಬೇಕು ಏನಿಲ್ಲ ಅಂತಂದು. ಸೊ ಅವರು ಒಂದು ನಿಮಿಷ ಆಗಲಿ 2 ನಿಮಿಷ ಆಗಲಿ ಅದೇ ಒಂದು ಸ್ವಲ್ಪ ನಮ್ಗೆ ಲೈವ್ನಾಗ ನಿಂತು ಹೋದ್ರೆ ಅದೇ ನಮ್ಗೆ ವಾಚ್ ಟೈಮ್ ಇಷ್ಟು ನಮ್ಗೆ ಕವರ್ ಆಗಿಬಿಡ್ತೈತೆ ರೀ. ಅದ್ರ ಸಂಬಂಧ ನಾವು ಆಮೇಲೆ ಏನಾದರೂ ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಚಲೋ ವಿಡಿಯೋ ಹಾಕಿದ್ರೆ ಇನ್ನೂ ಅವ್ರಿಗೆ ಇಂಟ್ರೆಸ್ಟ್ ಬರ್ತೈತೆ ರೀ. ಸೊ ಚಲೋ ವಿಡಿಯೋಸ್ ಹಾಕಾಕತ್ತಲ್ಲ, ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿಕೊಂಡು ಈ ವಿಡಿಯೋನ ತೋರಿಸ್ಬೇಕು, ಇಂಥವೆಲ್ಲ ನಾವು ಮಾಡ್ಬೇಕು ಅನ್ನೋದು. ಸೊ ನನಗೆ ಅನ್ಸಿದ ಮಟ್ಟಿಗೆ ಲೆಂತ್ ವಿಡಿಯೋದಾಗ ಒಬ್ಬೊಬ್ಬರು ಲಕ್ ಇದ್ದಾಗ ಆಗತ್ತೆ ರೀ, ಇದು ಆಗಂಗಿಲ್ಲ ಅನ್ನೋದೇ ಮಾತೇ ಇಲ್ಲ ರೀ. ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಯೂಟ್ಯೂಬ್ದಾಗ ಬಂದಿರೋರು
ಸೊ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡಿ ಬರ್ಬೇಕು ಅನ್ನೋದೇ ಗ್ಯಾರಂಟಿ ಇಲ್ಲ ರೀ. ಯಾಕಂದ್ರೆ ಅವ್ರವ್ರ ಲಕ್ ಇದ್ರೆ ಅದು 1 ತಿಂಗಳದಾಗ ಆಗ್ಬೋದು ರೀ, 2 ತಿಂಗಳದಾಗ ಆದರೂ ಆಗ್ಬೋದು ರೀ ಇದು ವೈರಲ್. ಸೊ ಅಂಥವ್ರಿಗೆ ಏನು ಇದಾಗಂಗಿಲ್ಲ ರೀ. ಈಗ ಒಬ್ಬೊಬ್ರದಂತೂ ಆಗಂಗೆ ಇಲ್ಲ ರೀ, ವೈರಲ್ ಆಗಂಗಿಲ್ಲ ವೀಡಿಯೋ. ಸೊ ಅಂಥವ್ರಂದ್ರೆ ಈ ಲೈವ್ ಸ್ಟ್ರೀಮ್ ಅಂದ್ರೆ ಅವ್ರಿಗೆ ಬೆಟ್ರ್, ಭಾಳ ಅಂದ್ರೆ ಭಾಳ ಬೆಟ್ರ್ ಐತ್ರಿ. ಸೊ ಅದ್ರ ಸಂಬಂಧ ನನಗೆ ಏನಾಯ್ತಪ್ಪ ಅಂದ್ರೆ 6 ತಿಂಗಳ ಒಳಗೆ ನನಗೆ ಚಾನಲ್ ಮಾನಿಟೈಸ್ ಆಗೇ ಬಿಡ್ತೀರಿ ನನಗೆ. ಸೊ ನಾನು 6 ತಿಂಗಳದೊಳಗೆ ಅಷ್ಟು ಕವರ್ ಮಾಡಿಕೊಂಡು, ಬಟ್ ನನಗೆ ಆವಾಗಿಂದ ಇದಕ್ಕೆ ನನಗೆ ಏನಾಯ್ತಪ್ಪ ಅಂದ್ರೆ ಒಂಚೂರು ನನಗೆ ಲೈವ್ದಾಗ ಪ್ರಾಬ್ಲಮ್ ಬಂತ್ರಿ. ಸೊ ಮಾಡ್ತಾ ಲೈವ್ದಾಗ ಒಂಚೂರು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಅದನ್ನು ನಾನು ಮುಂದಿನ ವೀಡಿಯೋದಾಗ ಹೇಳ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಲೈವ್ ವೀಡಿಯೋದಾಗ ಏನಾದರೂ ಪ್ರಾಬ್ಲಮ್ ಹಿಂಗೆ ಏನೇನಾಗುತ್ತಾವೋ ಏನೇನಿಲ್ಲ ಅನ್ನೋದು ನಾನು ನಿಮ್ಗೆ ಅದನ್ನು ವಿವರವಾಗಿ ಹೇಳ್ತೀನಿ ರೀ. ಸೊ ಅದನ್ನು ಮಾಡ್ಕೊತ 6 ತಿಂಗಳದಾಗ ನಾನು ಚಾನಲ್ನ ಮಾನಿಟೈಸ್ ಮಾಡ್ಕೊಂಡೆ ರೀ. ಆಮೇಲೆ ನನಗೆ 4,000 ವಾಚ್ ಟೈಮ್ ಎಷ್ಟು ನನಗೆ ಬರೀ 500 ಇತ್ತು ನಾನು ಲೈವ್ ಮಾಡೋವಾಗ. ಸೊ ಆಮೇಲೆ ನನಗೆ ಜಾಸ್ತಿ ಜನ ಸಪೋರ್ಟ್ ಮಾಡಾಕುಂತರು. ಸೊ ಅವ್ರ ಸಪೋರ್ಟಿಂದ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿನಕ್ಕೆ ನನ್ನ ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಅವರೆಲ್ಲ ಕಾರಣ ರೀ. ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಅವರಂಥ ಫ್ರೆಂಡ್ಸೂ ಯಾರಂಗಿಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿರ್ತಾರೆ ರೀ ಅವರು. ಸೊ ನಮ್ಮ ಮನ್ಯಾಗಿನ ಸಂಬಂಧಕ್ಕಿಂತ ಅವ್ರು ಕೊಡೋ ಸಂಬಂಧನ ನಮಗೆ ಹೆಚ್ಚಾಗಿರ್ತೈತೆ ರೀ. ಸೊ ಆ ಥರ ಅವರು ನಮ್ಗೆ ಒಂಥರ ಬಿಟ್ಟಿರ್ಲಾಗದ ಸಂಬಂಧ ಅಂತಾರಲ್ರಿ. ಸೊ ಆ ಥರ ನಮ್ಗೆ ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ಲೈವ್ ವೀಡಿಯೋದಾಗ. ಏನೋ ಇಂಟ್ರೆಸ್ಟ್ ಆಗುತ್ತೆ ರೀ. ಒಂದು ದಿನ ಹೋಗಲಿ 2 ದಿನ ಹೋಗಲಿ. ಸೊ ಮಾರನೇ ದಿನ ಹೋಗಲಿಲ್ಲ ಅಂದ್ರೆ 3ನೇ ದಿನಕ್ಕೆ ಎಷ್ಟು ಒಂಥರ ಅನ್ನಿಸ್ತಿತ್ರದ, ಯಾರನ್ನೂ ಕಳ್ಕೊಂಡೇವಿ ಏನೋ, ಯಾರನ್ನ ಜೊತೆ ಮಾತಾಡೋದು ಬಿಟ್ಟೇವೇನೋ ಅನ್ನಂಗೆ ಆಗ್ಬಿಟ್ಟಿರ್ತೈತೆ ರೀ. ಸೊ ಈ ಥರ ಹಾಗೆ ನಿಮಗೂ ಕೂಡ ಅನುಭವ ಆಗ್ಬೋದು. ಬಟ್ ಹೊಸದಾಗೆಲ್ಲ ಈ ವರ್ಷ 2025ರಾಗ ಯಾರ್ಯಾರು ಹೊಸ ಚಾನಲ್ನ ತೆಗಿಯಾಕತ್ತೀರಿ. ಸೊ ನಿಮ್ಗೆ 4,000 ವಾಚ್ ಟೈಮ್ ಆಮೇಲೆ 1,000 ಸಬ್ಸ್ಕ್ರೈಬ್ ಕವರ್ ಆಗ್ಬೇಕಂದ್ರೆ ನಿಮ್ಗೆ ಈ ಕೆಲಸ ಮಾಡಿಬಿಡ್ರಿ. ನೀವು ಫಟಾಫಟ್ ಅಂತಂದು 50 ಸಬ್ಸ್ಕ್ರೈಬ್ ಆದಮೇಲೆ ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ. ಸೊ ಆನ್ ಆದಮೇಲೆ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ರೀ ಫ್ರೆಂಡ್ಸ. ಯಾವುದೇ ಇದು ಇಲ್ಲ ಏನಿಲ್ಲ. ಸೊ ಆರಾಮಾಗಿ ನೀವು ಫೇಸ್ ಲೈವ್ ಮಾಡಿ. ಇದ್ರಾಗ ಇನ್ನೊಂದು ಏನಪ್ಪ ಅಂದ್ರೆ ಫೇಸ್ ಲೈವ್ ಮಾಡಿದ್ರೆ ವ್ಯಾಲ್ಯೂ ಜಾಸ್ತಿ ಐತ್ರಿ. ಫೇಸ್ ಲೈವ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ವ್ಯಾಲ್ಯೂ ಇಲ್ಲರಿ. ಇದು ಲೈವ್ ವಿಡಿಯೋದಾಗ ಭಾಳ ಡಿಫ್ರೆಂಟ್ ಅದಾವ್ರಿ ಇವೆಲ್ಲ ಹೇಳ್ಬೇಕಂದ್ರೆ. ನಿಜವಾಗ್ಲೂ ನೋಡಿ, ನೀವು ಇಲ್ಲಿ ಮುಖ ತೋರಿಸಿ ಯಾರು ಲೈವ್ ವಿಡಿಯೋ ಮಾಡ್ತಾರೋ ಅವ್ರಿಗೆಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಜನ. ಸೊ ಯಾರು ಎಲ್ಲ ಮುಖನೂ ತೋರ್ಸಂಗಿಲ್ಲ, ಈಗ ಫೇಸ್ ತೋರಿಸ್ದೆ ಲೈವ್ ವಿಡಿಯೋ ಮಾಡ್ತಾರಲ್ರಿ ಅವ್ರಿಗೆ ಜಾಸ್ತಿ ಜನ ಸಪೋರ್ಟೇ ಮಾಡೋಂಗಿಲ್ಲ. ಒಂದು 4-5 ಜನ ಹಿಂಗೆ ಮಾಡ್ತಿರ್ತಾರೆ. ಸೊ ಯಾವಾಗಲೂ ಜಾಸ್ತಿ ಏನಪ್ಪ ಅಂದ್ರೆ ನಮ್ಮ ಹಿಡಿತದಾಗ ನಾವು ಫೇಸ್ ಲೈವ್ ಮಾಡಿದರೆ ಮಾಡೋದೇ ಆಗಲಿ, ನಮ್ಮ ಹಿಡಿದಾಗ ನಾವು ಫೇಸ್ ಲೈವ್ ಮಾಡಿದ್ರೆ ಗ್ಯಾರಂಟಿ ನಮ್ಗೆ 4,000 ವಾಚ್ ಟೈಮ್ 1,000 ಸಬ್ಸ್ಕ್ರೈಬ್ 1 ತಿಂಗಳದಾಗ ನಾವು ಕವರ್ ಮಾಡ್ಕೋಬೋದು ರೀ. ಸೊ ಅದನ್ನು ನಾನು ನಿಜವಾಗ್ಲೂ ಗ್ಯಾರಂಟಿ ಕೊಡ್ತೇನೆ ರೀ. ಇದು ಯಾವಾಗಲೂ ನಮ್ಗೆ ಆಗಿದ್ದ ಅನುಭವನ ನಾವು ಹೇಳ್ಕೊಬೇಕು. ಬಟ್ ಆಗ್ಲಾರ್ದು ನಾವು ಅನುಭವ ಹೇಳ್ಕೊಂಡು ನಮ್ಗೆ ಜಂಬ ಕೊಚ್ಕೊಳಕ್ಕೂ ಬರೋಂಗಿಲ್ಲ ರೀ. ಸೊ ಈಗ ಅಷ್ಟನ್ನು ಆಗಿದ್ದು ನಾನು ಹೇಳಿದ್ದೀನಿ. ನಿಮ್ಗೆ ಇಷ್ಟ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ ಒಂಚೂರು. ಯಾಕಂದ್ರೆ ನಿಮಗೂ ಏನಾರ ಒಂಚೂರು ಏನಾದರೂ ಕನ್ಫ್ಯೂಸನ್ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ, ಏನು ಅಂತ ಅನ್ನೋದು. ಸೊ ನಾನು ನಿಮ್ಗೆ ಕಮೆಂಟ್ದಾಗ ನಿಮ್ಗೆ ರಿಪ್ಲೈ ಮಾಡ್ತೇನೆ ರೀ. ಮತ್ತು ನೋಡಿರಿ ಫ್ರೆಂಡ್ಸ, ಇವತ್ತಿಂದ ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ಹೊಸದಾಗೆಲ್ಲ ಯಾರು ನನ್ನ ಚಾನಲ್ನ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ. ಹಾಗೆ ನಾನು ಹೊಸ ವಿಡಿಯೋದೊಂದಿಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.